ಆಯನ್ ತಮಾಸ್, ಇವತ್ತಿನ ದಿನ ಹೇಗಿರುತ್ತೆ ಬನ್ನಿ ನೋಡೋಣ. ಬೆಂಗಳೂರು ಟ್ರಾಫಿಕ್ ಆಗಲಿ ಡ್ಯೂಟಿ ಆಗಲಿ ಹೇಗಿರುತ್ತೆ ಅಂತ. ಆಹಾ, ಪುಣ್ಯಾತ್ಮ ಕಣಪ್ಪ ನೀನು. ಕಿತ್ತು ತಿನ್ನೋ ಈ ಸಮಾಜದಲ್ಲಿ ನಾಯಿಗೂ ಹಂಚು ತಿಂತಾ ಇದೆಯಲ್ಲ ಬಿಸ್ಕೆಟ್ನ. ಗ್ರೇಟ್. ಮಳೆ ನೀರೆಲ್ಲ ಇತ್ತು ಗಾಡಿ ಮೇಲೆ, ಒರೆಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟು ಡ್ಯೂಟಿ ಬೀಳ್ತು. ಏರ್ಪೋರ್ಟ್ ಡ್ರಾಪು. ಬನ್ನಿ ಪಿಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ ನೀಟಾಗಿ ಡ್ರಾಪ್ ಮಾಡೋಣ. ನಮ್ಮ ನೋಡಿ ಕಸ್ಟಮರ್ मैडम 9106 अन्ना मेरा 1 o'clock का फ्लाइट जहाँ ट्रैफिक नहीं हो प्लीज़ थोड़ा सा फास्ट ड्राइव ಮಾಡಿ T1 ಟರ್ಮಿನಲ್ 1. ಓಕೆ ಮೇಡಮ್. ಕನ್ನಡ ತುಂಬ ಚೆನ್ನಾಗಿ ಟ್ರೈ ಮಾಡ್ತಾ ಇದ್ದಾರೆ ಮೇಡಮ್ ಮಾತಾಡೋಕ್ಕೆ. ಅಷ್ಟು ಟ್ರೈ ಮಾಡಿದರೆ ನಮಗಿನ್ನೂ ತುಂಬ ಖುಷಿ ಆಗ್ಬಿಡುತ್ತೆ ಮೇಡಮ್ ಕನ್ನಡನ. ಕೆಲವ್ರು ಎಷ್ಟೋ ವರ್ಷ ಬಂದರೂ ಕನ್ನಡನೇ ಮಾತಾಡೋಲ್ಲ. ಈ ಮೇಡಮ್ ಮಾತು ಕೇಳಿ ನಗಬೇಕೋ ಅಳಬೇಕೋ ಗೊತ್ತೇ ಆಗಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಹುಟ್ಟಿರೋ ಕನ್ನಡದವರೇ ಇಂಗ್ಲೀಷಲ್ಲಿ ಲೆವೆಲ್ ಸ್ಕೋಪ್ ಮೇಂಟೈನ್ ಮಾಡ್ತಾರೆ, ಕನ್ನಡ ಮಾತಾಡಿ ಅಂತ ಹೇಳ್ತಾರೆ. ಈ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಬಿಟ್ಟರೆ ಕನ್ನಡನೇ ಬಳಸೋರು ಕಮ್ಮಿ ಈ ಬೆಂಗಳೂರಲ್ಲಿ. ಯಾರೋ ಆಟೋ ಅಂತಮ್ಮ ಆಟೋಯಿಂದ ಒಳ್ಳೆ ಲೈನ್ ಆಗೋರ್ಸವನೆ. ಕೈಲಾಗದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರ. ನಿಜ ಅಲ್ವಾ? ಫ್ಯಾಕ್ಟ್ ಇವೆಲ್ಲ ರಿಯಲ್. ಈ ಟ್ರಾಫಿಕ್ ನೋಡ್ತಾ ಇದ್ರೆ ಈ ಮೇಡಮ್ ಫ್ಲೈಟ್ ಮಿಸ್ ಆಗೋದಂತೂ ಗ್ಯಾರಂಟಿ. ಯಾಕೆಂದರೆ ಅವ್ರು ಹೋಗ್ಬೇಕಾಗಿರೋದು 1 ಗಂಟೆ ಫ್ಲೈಟು, ಬಟ್ ನಾನು ರೀಚ್ ಆಗೋದೇ 12:50 ಆಗುತ್ತೆ. ಫ್ಲೈಟ್ ಮಿಸ್ ಆಗೋದಂತೂ ಪಕ್ಕ ಅನ್ನಿಸ್ತೈತೆ. ಈ ಟೈಮ್ ಎಲ್ಲ ಅಂತ ಅಂದಾಗ ನಮಗೆ ನಮ್ಮ ಭಾಷೆ ನೆನಪಾಗೋದು ಶಂಕರ್ನಾಗವರು. ಸತ್ಮೇಲೆ ಮಲ್ಗೋದು ಇದ್ದೇ ಇದೆ, ಎದ್ದಾಗೇನಾದ್ರು ಸಾಧಿಸು ಅಂದರು ಟೈಮಿನ ಬೆಲೆ ತಿಳ್ಕೊಂಡಿದ್ದಾರೆ ಆ ವ್ಯಕ್ತಿ ಅವರೊಬ್ಬರೇ ಅನಿಸುತ್ತೆ. ಈ ಹಬ್ಬಾಳ ಅಂತೂ ಬೇಗ ರೀಚ್ ಆದೋ, ಬೇಗ ಅನ್ನೋಕ್ಕಿಂತ ಸಿಕ್ಕಾಪಟ್ಟೆ ಲೇಟಾಗೇ ರೀಚ್ ಆದೋ. ಬಟ್ ನಾವು ಸ್ಪೀಡಾಗೆ ಹೊಡಿತಾ ಇದ್ದೀವಿ ಗಾಡಿನ. ಬಟ್ ಇಲ್ಲೇನಪ್ಪ ಅಂದರೆ ಪ್ರಾಬ್ಲಮ್ಮು 80 ಮೇಲೆ ಹೋಗಂಗಿಲ್ಲ. 80 ಮೇಲೆ ಹೋದರೆ 2000 ಫೈನು. ಹಂಗೂ ಹಿಂಗೂ ಸಾದಳ್ಳಿಗೆ ಏರ್ಪೋರ್ಟ್ ಟೋಲ್ ಹತ್ರ ಬಂದು ಈ ಮೇಡಮ್ ನಸೀಬು ಖರಾಬಾಗಿತ್ತೇನೋ. ನಾವು ಹೋಗ್ತಾರ ಲೈನಲ್ಲಿ ಫಸ್ಟ್ ಗಾಡಿ ಬ್ಲ್ಯಾಕ್ ಲಿಸ್ಟಲ್ಲಿತ್ತು. ಪಕ್ಕದ ಲೈನ್ಗೆ ಎತ್ಕೊಂಡು ಹಂಗೋ ಹಿಂಗೋ ಮಾಡಿ ಬೇಗ ಟೋಲ್ ಪಾಸ್ ಮಾಡಿ ಬೇಗ ಹೋಗಿ ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಬೇಗ ಟ್ರೈ ಮಾಡ್ತಾಯಿದ್ದು. ಮಾಮೂಲಿ ಟೋಲ್ ಹತ್ರ 3 ಸೆಕೆಂಡ್ 4 ಸೆಕೆಂಡ್ ಹಾಗೆ ಆಗುತ್ತೆ. ಹಂಗೂ ನಿಧಾನ ಆಯಿತು. ಇಲ್ಲಿಂದ ನಮಗೆ ತಗೊಳ್ಳೋ ಟೈಮು 8ರಿಂದ 10 ನಿಮಿಷ ಅಷ್ಟೇ. ಯಾಕೆಂದರೆ ಇಲ್ಲಿ ರೋಡ್ ಚೆನ್ನಾಗಿರುತ್ತೆ, ಬಟ್ ಇಲ್ಲೂ ಸ್ಪೀಡ್ ಲಿಮಿಟ್ ಇರುತ್ತೆ. 80 ಮೇಲೆ ಹೋಗಂಗಿಲ್ಲ. 80 ಮೇಲೆ ಹೋದರೆ 2000 ಫೈನು. ಇಲ್ಲೂ ನೋಡ್ಕೊಂಡು ನಾವು ನಿಧಾನಕ್ಕೆ 80ರಲ್ಲೇ ಹೋಗ್ತಾಯಿದ್ದೆ. 20ನೇ ತಾರೀಕು ಉಪ್ಪಿ ಬಸ್ತು UI ಸಿನಿಮಾ ರಿಲೀಸು. ಎಲ್ಲ ಸಿನಿಮಾನ ನೀನು ಹೋಗಿ ರಿವ್ಯೂ ಕೊಟ್ಟರೆ ಆ ಸಿನಿಮಾನ ಕೊಡುತ್ತೆ ನೀನೇನು ಅಂತ ರಿವ್ಯೂನ. ಮಿಸ್ ಮಾಡಬೇಡಿ ಎಲ್ಲ ಕನ್ನಡಿಗರು, ನೋಡಿ ಅದೊಂದು ಹೆಮ್ಮೆಯ ಸಿನಿಮಾ ಹೊರಹೊಮ್ಮುತ್ತೆ. ಈ ಥರ ಈ ಹೈವೇಲಿ ನಿಲ್ಲಿಸೋ ತಪ್ಪು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಡೇಂಜರ್ ಝೋನ್ ಇದು. ಎಲ್ಲ ಗಾಡಿಗಳು ಕಮ್ಮಿ ಅಂದರೆ 80 ಮೇಲಿರ್ತವೆ. ಮಿಸ್ ಆಯಿತು ಅಂದರೆ ಆಕ್ಸಿಡೆಂಟ್ ಆಗೋದು ಪಕ್ಕ. ಕೆಂಪೇಗೌಡರು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಹತ್ರದಿಂದ. ರೋಡಲ್ಲಿ ಹಂಗೆ ಸ್ಟ್ರೈಟ್ ಹೋದರೆ ಟರ್ಮಿನಲ್ 2 ಆಗುತ್ತೆ. ಇವ್ರದ್ದು ಟರ್ಮಿನಲ್ 1ಅಲ್ಲಿ. ಲೆಫ್ಟ್ ಎತ್ಕೊಂಡ್ರೆ ಇದೆ ನೋಡಿ ಟರ್ಮಿನಲ್ 1. ಇದೇ ಹಳೆ ಟರ್ಮಿನಲ್ಲು ಬೆಂಗಳೂರಿಗೆ. ಅಂತೂ ಇಂತೂ ಬಂದು ಮೇಡಮ್ನ ಡ್ರಾಪ್ ಮಾಡ್ದೋ. ಅಂತೂ ಇಂತೂ ಡ್ರಾಪ್ ಆಯಿತು. ಬನ್ನಿ ಇವಾಗ ಓಲಾ ಊಬರ್ ಪಾರ್ಕಿಂಗ್ ಹೋಗೋಣ. ಬೆಂಗಳೂರು ಏರ್ಪೋರ್ಟಲ್ಲಿ ದಿನಕ್ಕೆ 5ರಿಂದ 6 ಸಾವಿರ ಕ್ಯಾಬ್ಗಳು ಬರ್ತವೆ ಹೋಗ್ತವೆ. ವಾರ್ಷಿಕವಾಗಿ 2ರಿಂದ 3 ಕೋಟಿ ಜನ ಟ್ರಾವೆಲ್ ಮಾಡ್ತಾರಂತೆ ಬೆಂಗಳೂರು ಏರ್ಪೋರ್ಟಿಂದ. ವರದಿ ಇದೆ ನೋಡಿ. ಇದೆ ಫಸ್ಟ್ ಸಿಗೋದೆ BMTC ಪಾರ್ಕಿಂಗು, ಅದಾದಮೇಲೆ ಇಂದಿರಾ ಕ್ಯಾಂಟೀನು. ಬಂದು ಲೆಫ್ಟ್ ಎತ್ಕೊಂಡು ರೈಟ್ ಹೋದರೆ ಓಲಾ ಊಬರ್ ಏರ್ಪೋರ್ಟ್ ಟ್ಯಾಕ್ಸಿ ಎಲ್ಲ ಪಾರ್ಕಿಂಗ್ ಸಿಗುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.